ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನೀವು ಆರಾಮಾಗಿದ್ದೀರ ಅಂತ ಭಾವಿಸ್ಕೊತಾ ಇವತ್ತಿನ ಒಂದು ಹೊಸ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಹಿರಿಯರು ಹಳೆಯ ಕಾಲದಿಂದನೂ ಈ ಒಂದು ಮೊಸರನ್ನು ನಮ್ಮ ಊಟದಲ್ಲಿ, ಮಧ್ಯಾಹ್ನದ ಊಟದಲ್ಲಿ ಅಥವಾ ಬೆಳಗಿನ ಊಟದಲ್ಲಿ ಕಂಪಲ್ಸರಿಯಾಗಿ ಇರಬೇಕಂತ ಹೇಳ್ತಾ ಇದ್ದರು. ಯಾಕಂದರೆ ಮೊಸರಿನಿಂದ ಅಷ್ಟೆಲ್ಲ ಪ್ರಯೋಜನಗಳಿದ್ದಾವೆ. ಯಾಕಂದರೆ ನಾವು ಮೊಸರು ತಿನ್ನೋದರಿಂದ ನಮ್ಮ ಶರೀರಕ್ಕೆ ಗುಡ್ ಫ್ಯಾಟು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಶಕ್ತಿ, ಅಥವಾ ಜಿಂಕ್, ಫಾಸ್ಫರಸ್ ಇಷ್ಟೆಲ್ಲ ವಸ್ತುಗಳು, ಇಷ್ಟೆಲ್ಲ ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಕೇವಲ ಈ ಒಂದು ಮೊಸರಿನಿಂದ ಸಿಗುತ್ತಾದರೆ, ನಾವು ಈಗಿನ ಜೀವನ ಶೈಲಿ, ಈಗಿನ ಆಹಾರ ಪದ್ಧತಿಯಿಂದ ನಮ್ಮ ಮೊಸರು ತಿನ್ನೋದೇ ಮರ್ತು ಬಿಟ್ಟಿದ್ದೀವಿ. ಅಥವಾ ಮೊಸರು ಅಂದ್ಕೂಡಲೇ ಕೆಲವೊಂದು ಜನ ಮುಖ ತಿರುಗಿಬಿಡ್ತಾರೆ, ನನಗೆ ಮೊಸರು ಆಗಲ್ಲ, ಮೊಸರನ್ನ ತಿನ್ನೋದೇ ಇಲ್ಲ, ಹಾಗಾಗಿ ಹಾಲು ಇಲ್ಲ, ಮೊಸರಿಲ್ಲ, ಈ ಎಲ್ಲ ಏನು ಪದಾರ್ಥಗಳು ಇವೆಲ್ಲ ನಮ್ಮ ಶರೀರಕ್ಕೆ ಒಂದು ರೀತಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಅಥವಾ ಗುಡ್ ಕೊಲೆಸ್ಟ್ರಾಲ್ ನೀಡುವಂಥ ಆಹಾರ ಪದಾರ್ಥಗಳಾಗಿದ್ದಾವೆ. ಈಗಿನ ನಾವು ಮೊಸರನ್ನು ಯಾವ ರೀತಿ ತಿನ್ನಬೇಕು? ಸಿಂಪಲ್ಲಾಗಿ ಮೊಸರನ್ನು ಕೊಟ್ಟರೆ, ಮಿಕ್ಸ್ ಮಾಡಿ ಕೊಟ್ಟರೆ ತಿಂತಾರಾ? ಯಾರೂ ಕೂಡ ತಿನ್ನಲ್ಲ. ಹಾಗಾಗಿ ನಾವು ಮೊಸರನ್ನು ಇವತ್ತು ಯಾವ ರೀತಿ ಮಾಡಬೇಕು, ಇದರಿಂದ ನಮ್ಮ ಮಕ್ಕಳಿಗೂ ಕೂಡ ನಾವು ಒಳ್ಳೆಯ ಆಹಾರವನ್ನು ನೀಡ್ದಂಗೆ ಆಗುತ್ತೆ. ಮೊದಲನೇದಾಗಿ ಒಂದು ಕುಕ್ಕರ್ಗೆ ನಾವು ಡೈಲಿ ನಾರ್ಮಲ್ ಮಾಡುವಾಗ ಅನ್ನವನ್ನು ಮಾಡ್ಕೊಂಡು ಅದನ್ನು ಆರಿಸಿ, ಇದಕ್ಕೆ ನಾವು ಒಂದು ಒಗ್ಗರಣೆನ ರೆಡಿ ಮಾಡಬೇಕು. ಮೊದಲನೇದಾಗಿ ಒಂದು ಬೋಗಣಿಗೆ ಎಣ್ಣೆ ಹಾಕಿ, ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಕರಿಬೇವು, ಸಣ್ಣದಾಗಿ ಹೆಚ್ಚಿಟ್ಟ ಮೆಣಸಿನ್ಕಾಯಿ ಮತ್ತು ಸಾಸಿವೆ, ಜೀರಿಗೆ ಇದನ್ನೆಲ್ಲ ಹಾಕಿ ಒಂದು ರೀತಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಆಮೇಲೆ ತಣ್ಣಗಾದ ಅನ್ನಕ್ಕೆ ಅರ್ಧ ಬಟ್ಲು ಅಷ್ಟು, ನಿಮ್ಮ ಅನ್ನ ಎಷ್ಟು ಇರುತ್ತೆ ಅಷ್ಟು ಮೊಸರನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ಮೊಸರು ಜಾಸ್ತಿ ಆದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಈ ಒಂದು ಒಗ್ಗರಣೆ ಏನಿರುತ್ತೆ, ಬೇಳೆ ಎಲ್ಲ ಕೆಂಪಗಾಗುವವರೆಗೂ ಬೇಯಿಸ್ಕೋಬೇಕು. ಆ ಒಗ್ಗರಣೆ ಬೇಯ್ದ ತಕ್ಷಣ ಅದು ತಣ್ಣಗಾಗುವವರೆಗೂ ಬಿಡಬೇಕು. ಇದರಲ್ಲಿ ಇನ್ನೂ 2 ವಸ್ತುಗಳನ್ನ ನಾವು ಆ್ಯಡ್ ಮಾಡಬೇಕು. ಯಾವ ವಸ್ತುಗಳು ಅಂದರೆ, ಒಂದು ಕೊತ್ತಂಬರಿ ಸೊಪ್ಪು, ಮತ್ತೊಂದು ದಾಳಂಬ್ರಿ ಹಣ್ಣು. ನಾವೆಲ್ಲರಿಗೂ ಗುರ್ತಿರುತ್ತೆ, ನಮ್ಮ ಮಕ್ಕಳಿಗೆ ನಾವು ಹಣ್ಣು ತಿನ್ನಿಸೋಕ್ಕೆ ಎಂಥ ಸಾಹಸಗಳನ್ನ ಮಾಡ್ತಿರ್ತೀವಿ. ಒಂದೊಂದು ಸಲ ಜ್ಯೂಸ್ ಮಾಡಿಕೊಡ್ತೀವಿ, ಒಂದೊಂದು ಸಲ ಸ್ಮೂತಿ ಮಾಡಿಕೊಡ್ತೀವಿ, ಒಂದೊಂದು ಸಲ ವೆರೈಟಿ ಅಥವಾ ಒಂದು ಸ್ನ್ಯಾಕ್ಸ್ ಏನೋ ಒಂದು ರೀತಿ ಬೇರೆ ರೀತಿ ವೆರೈಟಿ ಮಾಡಿ ಮಕ್ಕಳಿಗೆ ಹಣ್ಣು ತಿನ್ನಿಸೋವಂಥ ಒಂದು ಸಾಹಸ ಮಾಡ್ತೇವೆ. ಆದರೆ ಈ ರೀತಿ ಮೊಸರನ್ನ ಜೊತೆ ಅಥವಾ ಈ ರೀತಿ ನಾವು ಬೇಯಿಸ್ದೇನೆ ನಮ್ಮ ಮಕ್ಕಳಿಗೆ ಅನ್ನ ಕೊಡೋದ್ರಿಂದ ಅವ್ರಿಗೂ ಕೂಡ ಒಳ್ಳೆ ಪದಾರ್ಥ, ಒಳ್ಳೆ ಪ್ರೋಟೀನ್ ಇರುವ ಆಹಾರ ಸಿಗುವುದರಿಂದ ಅವ್ರು ಕೂಡ ಬೆಳವಣಿಗೆ ಉತ್ತಮ ಆಗುತ್ತೆ. ಈ ಮೊಸರನ್ನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೇನೆ. ಮೊಸರನ್ನ ತಿನ್ನೋಲ್ದವ್ರು ಕೂಡ ಈ ರೀತಿ ಒಂದು ಸಲ ನೀವು ಮೊಸರನ್ನ ಮಾಡಿ ಕೊಟ್ಕೊಡ್ರಿ, ನೀವು ಮತ್ತೊಂದು ಸಲ ಮೊಸರನ್ನ ಮಾಡು, ನಾನು ತಿಂತೀನಿ, ಇನ್ನೊಂದು ಸಲ ಹಾಕು ಅಂತ ಹೇಳ್ತಾ ಮೊಸರನ್ನ ಹಾಕಿಸ್ಕೊಂಡು ತಿಂತಾರೆ. ಇದಕ್ಕೆ ಈ ಒಗ್ಗರಣೆ ಆರಿದ ಕೂಡಲೇ ಅದಕ್ಕೆ ನಾವು ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ, ಅದಕ್ಕೆ ನೀವು ಮತ್ತು ದಾಳಂಬ್ರಿಯನ್ನು ಹಾಕಿ ಈ ಮೊಸರನ್ನೆಲ್ಲ ಮಿಕ್ಸ್ ಮಾಡಿ ನಾವು ಅವ್ರಿಗೆ ಕೊಡಬೇಕು. ಅವ್ರಿಗೆ ಗೊತ್ತಾಗಲ್ಲ ಇದು ಮೊಸರನ್ನ ಅಂತ ಹೇಳಿ. ಇದು ಬೇರೆ ಒಂದು ರೀತಿ ಟೇಸ್ಟ್ ಹತ್ತತ್ತೆ. ಅನ್ನ ಸಾಫ್ಟಾಗಿರುತ್ತೆ ಮತ್ತು ಕಡಲೆಕಾಳು ಅಥವಾ ಉದ್ದಿನಬೇಳೆ ಏನತ್ತಲ್ಲ, ಅದು ಬೆಂದಿರೋದ್ರಿಂದ ತಿನ್ನುವಾಗ ಒಂದು ರೀತಿ ಕ್ರಿಸ್ಪಿ ಟೇಸ್ಟ್ ಕೊಡುತ್ತೆ. ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರವಾಗಿರುತ್ತೆ. ಈ ಮೊಸರನ್ನ ಒಂದು ಸಲ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮೊಸರನ್ನ ತಿನ್ನೋದವ್ರು ಕೂಡ ಈ ಮೊಸರನ್ನ ತಿನ್ನುತ್ತಾರೆ. ನಮ್ಮ ಊಟದಲ್ಲಿ ಮೊಸರು ಒಂದು ಉತ್ತಮವಾದ ಪದಾರ್ಥ ಆಗಿದೆ. ಇದನ್ನು ಕೂಡ ನಮ್ಮ ಆಹಾರದಲ್ಲಿ ಇರಬೇಕು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.